ಆಮೇಲೆ ಅದು ಗಿಡಗಳ ಸಂಧಿಯಲ್ಲಿ ಕೂತ್ಕೊಂಡು ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊತಿತ್ತು. ಸ್ನೇಹಿತರೆ, ಇವತ್ತಿಂದ ನಾವು ನರಿ ಮತ್ತೆ ಸಿಂಹದ ಕೈಗೆ ಸಿಕ್ಕೇ ಬೀಳೋದಿಲ್ಲ. ಅರೆ, ಈಗಂತೂ ನಮ್ಮ ಕೈಯಲ್ಲಿ ಈ ಮಾಂತ್ರಿಕ ಎಲೆ ಇದೆಯಲ್ಲ. ಸರಿ ಹೇಳಿದೆ ಸ್ನೇಹಿತ. ಈ ಮರದ ಎಲೆಯ ಹಾಲನ್ನ ನಮ್ಮ ಕಣ್ಣಲ್ಲಿ ಹಾಕಿಕೊಂಡ್ರೆ ಆಯ್ತು. ಇದಾದ ನಂತರ ನಮ್ಮ ಕಣ್ಣು ತುಂಬಾ ಶಾರ್ಪ್ ಆಗುತ್ತೆ. ನರಿ ಮತ್ತೆ ಸಿಂಹ ದೂರದಿಂದ ಬರ್ತಾ ಇದ್ರೂ ಕೂಡ ನಮಗೆ ಕಂಡೋಗುತ್ತೆ. ಇದನ್ ಕೇಳಿ ನರಿ ಖುಷಿ ಪಡತ್ತೆ. ಆಮೇಲೆ ಹೇಳ್ತು, ಇವ್ರು ಈ ತರ ಯೋಚನೆ ಮಾಡಿದ್ದು ನಾನ್ ಯಾವತ್ತೂ ಇವ್ರಿಗೆ ನಡಿಯಕ್ ಬಿಡಲ್ಲ. ಈ ತರ ಹೇಳಿ ನರಿ ಅಲ್ಲಿಂದ ಓಡ್ ಹೋಗುತ್ತೆ. ಆಮೇಲೆ ಸಿಂಹದ ಹತ್ರ ಬರತ್ತೆ. ಅದು ಹೋಗಿದ ತಕ್ಷಣ ಕೋತಿ ಮರದ ಮೇಲಿಂದ ಹೇಳ್ತು, ಸ್ನೇಹಿತರೆ, ನಮ್ಮ ಪ್ಲಾನು ವರ್ಕ್ ಆಗ್ತಾ ಇದೆ. ಆ ನರಿ ಸಿಂಹದ ಹತ್ರ ಮಾತಾಡೋಕೆ ಅಂತ ಹೋಗ್ತಾ ಇದೆ. ಇದನ್ ಕೇಳಿ ಎಲ್ಲಾ ಪ್ರಾಣಿಗಳು ಖುಷಿ ಆಗತ್ತೆ. ಆಮೇಲೆ ಅಕ್ಕಪಕ್ಕ ಇರೋ ಗಿಡ ಸಂದಿಯಲ್ಲಿ ಕುತ್ಕೊಳ್ಳುತ್ತೆ.